ಎಲ್ರಿಗೂ ನಮಸ್ಕಾರ. ನಾನು ಚೈಲ್ಡ್ಹುಡ್ಡಿಂದ ಶಿವರಾತ್ರಿನ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೆ ಅಂತ ಈ ವಿಡಿಯೋದಂಗೆ ತೋರಿಸ್ದೆ. ಹಾಗೆ ನಾನು ಹಾಕೋ ಡ್ರೆಸ್ ಡೀಟೇಲ್ಸು ಹೇಳ್ತೆ. ನಂಗೆ ಶಿವರಾತ್ರಿ ಸ್ಟಾರ್ಟ್ ಆಗೋದೆ ಅದ್ರ ಪ್ರೀವಿಯಸ್ ಡೇಯಿಂದ. ನಮ್ಮನೆ ಹತ್ರ ಸಣ್ಣ ಭಜನಾ ಮಂದಿರದ ವಾರ್ಷಿಕೋತ್ಸವ ಶಿವರಾತ್ರಿ ಪ್ರೀವಿಯಸ್ ಡೇ ಇರುತ್ತೆ. ಸೊ ಈ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಆಗಿದೆ. ನನ್ನ ಶಿವರಾತ್ರಿ ಅಂತೂ ಕಂಪ್ಲೀಟ್ ಆಗ್ತಿಲ್ಲ. ಈ ಸತಿ ನೈಟ್ ಫಂಕ್ಷನ್ಗೆ ನಾನು ತಂಗಿ ಸೇಮ್ ಡ್ರೆಸ್ ಬಟ್ ಡಿಫ್ರೆಂಟ್ ಕಲರ್ ಹಾಕೊಂಡಿದ್ದಿತ್ತು. ಇದ್ರ ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ದಿನ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಹೋಮ ಎಲ್ಲ ಮುಗಿಸಿ ಶಿವಂಗೆ ಇಷ್ಟ ಆದ ಬಿಲ್ಲಪತ್ರ ಇಟ್ಕೊಂಡು ಕುಂದೇಶ್ವರ ದೇವಸ್ಥಾನಕ್ಕೆ ಹೋದೆ. ನಾವು ಹೋಪತಿಗೆ ಮಧ್ಯಾಹ್ನ ಆದ್ರಿಂದ ಜಾಸ್ತಿ ಅಂತದ್ದು ರಶ್ ಇರಲ್ಲ, ಬೇಗ ಬೇಗ ದರ್ಶನ ಆಯ್ತು. ನಂಗಂತೂ ಎಲ್ಲ ಫೆಸ್ಟಿವಲ್ಸು ತುಂಬಾ ಇಷ್ಟ. ಅದಕ್ಕೆ ಮೇನ್ ರೀಸನ್ ಈ ತರ ಹೊಸ ಬಟ್ಟೆ ಹಾಕೊಂಡು ಚಂದ ಮಾಡಿ ರೆಡಿ ಆಗೋದು. ಮನೆಗೆ ಬಂದ್ರ ಕೂಡಲೇ ನೈಟ್ ಭಜನೆ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ನಾನು ಫ್ಲವರ್ ರಂಗೋಲಿ ಎಲ್ಲ ಹಾಕೋಕೆ ಹೆಲ್ಪ್ ಮಾಡಿದೆ. ಸಣ್ಣವ್ರ ಇಪ್ಪತ್ತಿಂದ ಇಲ್ಲೇ ಆಡ್ಕೊಂಡು ಬೀಳೋದು ನಂಗೊಂದು ತುಂಬಾ ಮೆಮೊರೀಸ್ ಇತ್ತಿಲ್ಲಿ. ನಮ್ಮ ಭಜನೆ ಟೀಮಂಗಿಪ್ಪು ಲೇಡೀಸ್ ಎಲ್ಲ ಈ ವೈಟ್ ಸ್ಯಾರಿನ ಯೂನಿಫಾರ್ಮ್ ತರ ಯೂಸ್ ಮಾಡತ್ತು. ನಾನು ಬ್ಲೌಸ್ ಮಾತ್ರ ಬೇರೆ ಸ್ಟಿಚ್ ಮಾಡ್ಕೊಂಡಿದ್ದೆ. ಬ್ಯಾಕಲ್ಲಿ ವಿ ಶೇಪ್ ಮಾಡಿ ಫ್ರಂಟ್ ಬೋಟ್ ನೆಕ್ ಮಾಡಿ ಲೈಟ್ ಆಗಿ ಪಫ್ ಇಟ್ಟಿದ್ದೆ ಕೈಗೆ. ನಾನು ಒಂದೆರಡು ಫೋಟೋ ತೆಗೆಸ್ಕೊಂಡೆ. ಆಮೇಲೆ ಭಜನೆಗೆ ಬಂದವ್ರು ಎಲ್ಲರೊಟ್ಟಿಗೂ ಒಂದು ಸಣ್ಣ ಫೋಟೋ ಶೂಟ್ ಮಾಡಿ ನಮ್ಮ ಭಜನೆ ಸ್ಟಾರ್ಟ್ ಆಯ್ತು. ಈಗ ಸ್ಟಾರ್ಟ್ ಆದ ಭಜನೆ ಇನ್ನು ಮುಗಿದ್ ಬೆಳಗಿನ ಜಾವ 5:15. ಅದಾದ್ಮೇಲೆ ಮಂಗಳಾರತಿ, ಆಮೇಲೆ ಕೊಡು ಪ್ರಸಾದ ತಕೊಂಡು ನಮ್ಮ ಜಾಗರಣೆ ಅಲ್ಲಿಗೆ ಮುಗಿಸತ್ತು. ಈ ವರ್ಷ ನಂಗೆ ಖುಷಿಯಾದ ವಿಷಯ ಅಂದ್ರೆ ಅಲ್ಲಿ ಆಟ ಆಡೋ ಎಲ್ಲ ಮಕ್ಕಳು ಈ ಸತಿ ಜಾಗರಣೆಯಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಿದ್ದಿರು. ಈಗದ ಮಕ್ಳಿಗೆ ಭಜನೆ ದೇವ್ರಂದ್ರೆ ಇಂಟ್ರೆಸ್ಟೇ ಕಮ್ಮಿ. ಅದ್ರಲ್ಲೂ ಇಷ್ಟು ಜನ ಇಂಟ್ರೆಸ್ಟ್ ತೋರ್ಸೋದು ಭಾರಿ ಖುಷಿ ಇದೆ. ಅದ್ರಂಗೆ ಒಬ್ರು ಮುಂದೆ ಇದನ್ನ ನಡೆಸ್ಕೊಂಡವರು ಒಳ್ಳೇದೇ. ಶಿವರಾತ್ರಿ ನಂಗೆ ಮನ್ಸಿಗೆ ತುಂಬಾ ಹತ್ರ ಹಬ್ಬ. ಸೊ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡುವ ಅನ್ಸ್ತಾ ಅಷ್ಟೇ ಇವತ್ತಿನ ವಿಡಿಯೋ. ಟಾಟಾ, ಬಾಯ್.